ನಗರದಲ್ಲಿ ವೀಲಿಂಗ್ ಪುಂಡರ ಅಟ್ಟಹಾಸ, ಸಾರ್ವಜನಿಕರ ಜೀವಕ್ಕೆ ಅಪಾಯ, ಕಠಿಣ ಕ್ರಮಕ್ಕೆ ಪೊಲೀಸರ ಎಚ್ಚರಿಕೆ. ನಗರದ 80 ಫೀಟ್ ರಸ್ತೆ ಸಮೀಪ ಮಸೀದಿ ಬಳಿ ಗುರುವಾರ ಬೆಳ್ಳಂಬೆಳಗ್ಗೆ ಕೆಲ ಯುವಕರು ಬೈಕ್ಗಳಲ್ಲಿ ಅಪಾಯಕಾರಿ ವೀಲಿಂಗ್ ಪ್ರದರ್ಶನ ನಡೆಸಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ ಘಟನೆ ಗುರುವಾರ ನಡೆದಿದೆ. ಬೆಳಗ್ಗೆ ಸುಮಾರು 6 ಗಂಟೆಯ ಸಮಯದಲ್ಲಿ 7-8 ಮಂದಿ ಯುವಕರು ರಸ್ತೆಯ ಮಧ್ಯದಲ್ಲೇ ಬೈಕ್ ಎತ್ತಿ ಸಾಹಸ ಪ್ರದರ್ಶನ ಮಾಡುತ್ತಾ ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ತಾ ಇರೋದು ಕಂಡುಬಂದಿದೆ. ಈ ದೃಶ್ಯಗಳನ್ನು ಇನ್ಸ್ಟಾಗ್ರಾಂ ಹಾಗೂ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಉದ್ದೇಶದಿಂದಲೇ ಇಂತಹ ಕೃತ್ಯ ನಡೆಸಲಾಗಿದೆ ಎನ್ನಲಾಗಿದೆ. ಈ ರೀತಿಯ ಅಸಾಮಾಜಿಕ ಚಟುವಟಿಕೆಗಳಿಂದ ಕೆಲಸಕ್ಕೆ ತೆರಳುತ್ತಾ ಇದ್ದ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬೆಳಗಿನ ನಡಿಗೆಗೆ ಬಂದ ನಾಗರಿಕರು ಭಯಭೀತರಾಗಿದ್ದಾರೆ. ವೀಲಿಂಗ್ ಮಾಡುವ ವೇಳೆ ಬೈಕ್ ನಿಯಂತ್ರಣ ತಪ್ಪಿದ್ರೆ ಸಂಭವಿಸಬಹುದಾದ ಅಪಘಾತದಿಂದ ನಿರಪರಾಧಿಗಳ ಜೀವಕ್ಕೂ ಅಪಾಯ ಉಂಟಾಗಬಹುದೆಂಬ ಆತಂಕ ವ್ಯಕ್ತವಾಗಿದೆ. 80 ಫೀಟ್ ರಸ್ತೆ ಮಾತ್ರವಲ್ಲದೆ ಎಂಜಿ ರಸ್ತೆ, ರಿಂಗ್ ರಸ್ತೆ ಹಾಗೂ ನಗರದ ಹೊರವಲಯ ಪ್ರದೇಶಗಳಲ್ಲಿ ಸಹ ಇಂತಹ ವೀಲಿಂಗ್ ಹಾವಳಿ ಹೆಚ್ಚುತ್ತಾ ಇರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಕೆಲವು ಯುವಕರು ಗುಂಪುಗೂಡಿ ರಸ್ತೆಗಳನ್ನು ಖಾಲಿ ಮಾಡಿಸಿ ಸಾಹಸ ಪ್ರದರ್ಶನ ನಡೆಸೋದು ಸಾಮಾನ್ಯವಾಗುತ್ತಿರುವುದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ. ಸಾರ್ವಜನಿಕರು ತಕ್ಷಣ 112 ಸಹಾಯವಾಣಿಗೆ ಕರೆ ಮಾಡಿದ ಹಿನ್ನೆಲೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪೊಲೀಸರು ಬರುವುದನ್ನು ಗಮನಿಸಿದ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ವೇಳೆ ಗುಂಪಾಗಿ ನಿಂತು ವೀಕ್ಷಿಸುತ್ತಿದ್ದವರನ್ನ ಪೊಲೀಸರು ಚದುರಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ವೀಲಿಂಗ್ ಎಂಬುದು ಕೇವಲ ಟ್ರಾಫಿಕ್ ನಿಯಮ ಉಲ್ಲಂಘನೆಯಲ್ಲ, ಅದು ಜೀವಾಘಾತದ ಅಪರಾಧವಾಗಿದೆ. ಇಂತಹ ಕೃತ್ಯಗಳಿಂದ ಸಂಭವಿಸುವ ಅಪಘಾತಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿ ಪಡೆಯುವ ಉದ್ದೇಶದಿಂದ ಜೀವದೊಂದಿಗೆ ಆಟವಾಡುವ ಪ್ರವೃತ್ತಿ ತಕ್ಷಣ ನಿಲ್ಲಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಆಜಾದ್ ಟಿಪ್ಪು ಸೇನೆ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ಮತ್ತು ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ ಕಳವಳ ವ್ಯಕ್ತಪಡಿಸಿದರು. ಇಂತಹ ವೀಲಿಂಗ್ ಬಿಟ್ಟು ಸಮಾಜ ಸೇವೆಯ ಕೆಲಸ ಮಾಡಿ ನಾಯಕ ಗುಣ ಬೆಳೆಸಿಕೊಳ್ಳುವಂತೆ ಸಲಹೆಯನ್ನ ನೀಡಿದರು. ಯುವಕರು ತಮ್ಮ ಶಕ್ತಿ, ಉತ್ಸಾಹವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿಕೊಳ್ಳಬೇಕು. ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವ ಸಾಹಸಗಳನ್ನು ತಪ್ಪಿಸಿ ಕಾನೂನು ಪಾಲನೆ ಮಾಡುವ ಮೂಲಕ ಸಮಾಜದ ಮುಂದೆ ಉತ್ತಮ ಮಾದರಿಯಾಗಬೇಕೆಂದು ಹೇಳಿದರು. ಎಲ್ಲ ಆತ್ಮೀಯರಿಗೆ ಜೈ ಭೀಮ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳ್ಳಂಬೆಳಗ್ಗೆ ಸರಿಸುಮಾರು 5:30ರಿಂದ 8 ಗಂಟೆ ತನಕ 80 ಫೀಟ್ ರಸ್ತೆ, ರಾಜ್ಕುಮಾರ್ ನಗರ ಮತ್ತು ಪೆನ್ಷನ್ ಮೊಹಲ್ಲ ಏನು ಉಪವಾಸ ಇರುವ ಕಾರಣ ಕೆಲವು ಕಿಡಿಗೇಡಿಗಳು ಸರಿಸುಮಾರು 5:30ರಿಂದನೇ ವೀಲಿಂಗ್ ಮಾಡ್ತಾಯಿದ್ರು. ಆ ವೀಲಿಂಗ್ ಮಾಡ್ತಿರೋ ಕಾರಣ ಪೊಲೀಸ್ ಇಲಾಖೆ ಸಂಪೂರ್ಣ ಎಡವಿದೆ. ಹೊಸ SP ಅವರು ಬಂದವರೆ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೊತೆಗೆ ಏನು ನಮ್ಮ ಭಾರತ ದೇಶದ ಆದರ್ಶ ವ್ಯಕ್ತಿಗಳು ಕುವೆಂಪು ಅವರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಸಾಹೇಬರಾಗಿರ್ಬೇಕು, ವಿವೇಕಾನಂದ ಸಾಹೇಬರಾಗಿರ್ಬೋದು, ಅವರ ಮಾರ್ಗದಲ್ಲಿ ನಾವು ನಡಿಬೇಕೇ ಹೊರತು ಯಾವುದೇ ದೇಶಕ್ಕೆ ಮತ್ತು ಸಮಾಜಕ್ಕೆ ಮಾರಕ ಆಗಬಾರ್ದು. ಈ ಕೆಲಸ ಮಾಡೋ ಬದಲು ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಕೊಡಬೇಕು. ಏನಂದ್ರೆ ಬಡವರಿಗೆ ಅನ್ನದಾನ ಮಾಡಬೇಕು, ಬಟ್ಟೆ ಕೊಡಬೇಕು, ಬ್ಲಡ್ ಡೊನೇಟ್ ಮಾಡಬೇಕು. ಈ ಥರ ಕೆಲಸ ಮಾಡಬೇಕು ಹೊರತು ಸಮಾಜಕ್ಕೆ ಮಾರಕ ಆಗಬಾರ್ದು, ಇನ್ನೊಬ್ಬರು ತೊಂದರೆ ಕೊಡಬಾರ್ದು. ಏನು ಸರಿಸುಮಾರಲ್ಲಿ 2,000ದಿಂದ 3,000 ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಕೊಡಬಾರ್ದು. ಅದರಿಂದ ನೀವು ನಿಮ್ಮ ಭವಿಷ್ಯದ ಕಡೆಗೆ ಚಿಂತನೆ ಮಾಡಿ, ನಿಮ್ಮ ತಂದೆ ತಾಯಿಗಳಿಗೆ ಚಿಂತನೆ ಮಾಡಿ, ನೀವು ಸಮಾಜಕ್ಕೆ ಆದರ್ಶ ಆಗಿ ಅಂತ ನಾನು ಈ ಮೂಲಕ ತಿಳಿಸ್ಪಡಿಸ್ತಿದ್ದೀನಿ. ನಮ್ಮ ಜೀವನ, ನಮ್ಮ ಬದುಕನ್ನು ಸುಗಮಗೊಳಿಸಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ವಾಹನಗಳು, ಟೂ ವೀಲರ್, ಅದರಲ್ಲೂ ಮುಖ್ಯವಾಗಿ ಟೂ ವೀಲರ್ಗಳು, ಈ ವೀಲಿಂಗ್ ಅನ್ನುವಂಥ ಒಂದು ದೊಡ್ಡ ಕೆಟ್ಟ ಬುದ್ಧಿ ಹುಡುಗರಲ್ಲಿದೆ. ಅದರಲ್ಲೂ ಏನೋ ಅಫಿಷಿಯಲ್ ಆಗಲಿ ಒಂದು ಶ್ರೀಮಂತರ ಮಕ್ಕಳಲ್ಲ, ಈ ಬಡವರು ಯಾರೋ ಬಂದು ವೆಹಿಕಲ್ ನಿಲ್ಲಿಸ್ತಾನೆ, ಅದನ್ನ ಎತ್ಕೊಂಡೋಗಿ ನಾನೊಂದು ಟ್ರಯಲ್ ನೋಡ್ತೀನಿ ಅಂತ ಹೊರಟು ವೀಲಿಂಗ್ ಮಾಡೋದು. ಇದರಿಂದ ಏನಾಗ್ತಾಯಿದೆ, ಫಸ್ಟು ವಾಹನ ಡ್ಯಾಮೇಜ್ ಆಗುತ್ತೆ, ಎರಡನೇದು ಅನ್ನೆಸೆಸರಿ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ, ಮೂರನೇದು ಯಾರು ಅವನ ಜೀವಕ್ಕೆ ಪ್ರಾಣ ಹಾನಿಯಾಗುತ್ತೆ. ಅಲ್ಲ, ಸತ್ತರು ಹೋಗಲಿ, ಈ ಹ್ಯಾಂಡಿಕ್ಯಾಪ್ಟ್ ಜೀವನ ಎಲ್ಲ ಒಂದು ದೊಡ್ಡ ದುರಂತ. ಮತ್ತೊಬ್ಬರಿಗೆ ಕುಂಟು ಮಾಡಿಬಿಡ್ತಾರೆ. ನೀವು ಏನಾದ್ರು ಸಾಹಸ ತೋರಿಸ್ತಾ ಆದರೆ ಬಡವರಿದ್ದಾರೆ, ಅಂಥವ್ರಿದ್ದಾರೆ, ಅಂಥವ್ರಿಗೊಂದು ಹೆಲ್ಪ್ ಮಾಡಿ. ಈ ಏನೋ ವೀಲಿಂಗ್ ಮಾಡಿಬಿಟ್ರೆ ಯಾರು ಸಾಹಸಕ್ಕಪ್ಪ, ಯಾರಿಗೋ ಕೊಲೆ ಮಾಡಿಬಿಟ್ಟು, ಯಾರಿಗೋ ಕುಂಟ್ರು ಮಾಡಿಬಿಟ್ಟು, ಯಾರಿಗೋ ಇದು ಮಾಡಿಬಿಟ್ಟು ಇದನ್ನು ಮಾಡೋದಲ್ಲ. ಇದು ಪೊಲೀಸವರು ಈ ವೀಲಿಂಗ್ ಮಾಡೋಂಥವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು.